ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. ವಿಕಸಿತ ಭಾರತಕ್ಕೆ ಯುವ ಶಕ್ತಿಯ ಸಮರ್ಪಣೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಕೃಷಿ, ಕ್ರೀಡೆ, ವಿಜ್ಞಾನ ಕ್ಷೇತ್ರದ ಸಾಧನೆಗೆ ಮೆಚ್ಚುಗೆ. ಚಳಿಯಲ್ಲೂ ಸಂಸತ್ನಲ್ಲಿ ಬಿಸಿ. ಇಂದಿನಿಂದ 19 ದಿನ ಚಳಿಗಾಲದ ಅಧಿವೇಶನ. ಕಲಾಪ 15 ದಿನ ಮಾತ್ರ. ಬೆಂಬಲ ಬೆಲೆಯಲ್ಲಿ 2.51 ಲಕ್ಷ ಕ್ವಿಂಟಾಲ್ ರಾಗಿ ಖರೀದಿ. ಈಗಾಗಲೇ 16,272 ರೈತರಿಗೆ 107.87 ಕೋಟಿ ರೂಪಾಯಿ ಹಣ ಪಾವತಿ. ರೈತರಿಂದ 40% ಮಾತ್ರ ರಾಗಿ ಪೂರೈಕೆ. ಈ ಆಕ್ಸಿಡೆಂಟ್ ರಿಪೋರ್ಟ್ಗೆ ಭಾರೀ ಸ್ಪಂದನೆ. ಅಪಘಾತದ ದಾಖಲೆ ಪಡೆಯೋದು ಈಗ ಸುಲಭ. 1.5 ತಿಂಗಳಿನಲ್ಲಿ 1,500ಕ್ಕೂ ಹೆಚ್ಚು ಸವಾರರಿಗೆ ಅನುಕೂಲ. ಏಕದಿನ ಕ್ರಿಕೆಟ್. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಗೆಲುವು. ರೋಹಿತ್, ರಾಹುಲ್ ಅರ್ಧಶತಕ. ರಾಂಚಿಯಲ್ಲಿ ವಿರಾಟ ದರ್ಶನ. ಉಳಿದಂತೆ ಇವತ್ತಿನಿಂದಲೇ ಈ ಸ್ವತ್ತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ರಮ ನಿವೇಶನಗಳಿಗಿನ್ನೂ ಸಕ್ರಮ. ರಾಜ್ಯಾದ್ಯಂತ 90 ಲಕ್ಷಕ್ಕೂ ಅಧಿಕ ಆಸ್ತಿಗಳಿಗೆ ಅಧಿಕೃತ ಮಾನ್ಯತೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಹೊಸ ಏರ್ ಟ್ರಾಫಿಕ್ ಕಂಟ್ರೋಲ್ ಟವರ್. ವಿಮಾನಗಳ ಹಾರಾಟ ನಿಭಾಯಿಸುವ ಉದ್ದೇಶ. 2027ರ ವೇಳೆಗೆ ನಿರ್ಮಿಸುವ ಗುರಿ. ಯಾತ್ರಾ ಕೇಂದ್ರಗಳಲ್ಲಿ ಆನ್ಲೈನ್ ಕೊಠಡಿ ಬುಕಿಂಗ್. ಆದಾಯ ಹೆಚ್ಚಳ. 70ರ ಪೈಕಿ 12 ದೇವಾಲಯಗಳಲ್ಲಿ ಆನ್ಲೈನ್ ಕೊಠಡಿ ವ್ಯವಸ್ಥೆ. ಎಸ್ಐಆರ್ ಪ್ರಕ್ರಿಯೆ 1 ವಾರ ವಿಸ್ತರಣೆ. ಫೆಬ್ರವರಿ 14ಕ್ಕೆ ಅಂತಿಮ ಪಟ್ಟಿ. ಚುನಾವಣಾ ಆಯೋಗ ಪರಿಷ್ಕರಣೆಯಲ್ಲಿ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳಲು ಅವಧಿ ವಿಸ್ತರಣೆ. ಜೂನಿಯರ್ ಹಾಕಿ ವಿಶ್ವಕಪ್. ಸ್ಪೇನ್ಗೆ 2ನೇ ಗೆಲುವು.